ಎಡಮಟೆ ಏನೋ ಗುದ್ದುಮಟೆ. ಅಯ್ಯೋ ನಮ್ಮ ವಾಟಾಳ್ ನಟರಾಜನ ಬರ್ಬೇಕಿತ್ತು, ಇನ್ನೂ ಬಂದಿಲ್ಲ. ಅವ್ರು ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಟಮ್ಟ ಸೌಂಡ್ ಇಲ್ಲದೆ ಅವ್ರು ಬರಕ್ ಆಗಲ್ಲ ನೋಡು, ಬರ್ರಿ ಟಮ್ಟ ಸೌಂಡ್. ಆಯ್ತು, ನಿಲ್ಸಿ ನಿಲ್ಸಿ ನಿಲ್ಸಿ. ನಿಲ್ಸಿದೀವಿ. ನೀ ನಿಲ್ಸಿದೀಯಾ? ನೀನು ನಿಲ್ಸಿದೀಯಾ? ಆದ್ರೆ ಹೋರಾಟಗಳು ನಿಲ್ಲಲ್ಲ. ಈಗ ನಮ್ಮ ಹಾರಾಟ, ಚೀರಾಟ, ಹೋರಾಟ, ಬೇಡಿಕೆ ಇವತ್ತು ನಿಂತಿದೆ ಅಂತ ತಿಳ್ಕೊಳ್ಬಾರ್ದು. ಇನ್ನು ನಿರಂತರವಾಗಿ ಇದ್ದೇ ಇರುತ್ತೆ. ವಾಟಾಳ್ ನಟರಾಜನ, ಇವಾಗ ಮೊನ್ನೆ ಸ್ಟ್ರೈಕ್ ಆಯ್ತಲ್ಲ ವಿದ್ಯಾರ್ಥಿಗಳದು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳಿ? ಅಭಿಪ್ರಾಯ ಏನಿಲ್ಲ. ಆ ಹೋರಾಟಕ್ಕೆ ಸ್ಫೂರ್ತಿ ನಮ್ಮಂತವ್ರು, ಆ ಹೋರಾಟಕ್ಕೆ ಮೂಲ ಕ್ರಾಂತಿ ನಮ್ಮಂತವ್ರು. ನಾವು ಮಾಡಿದಂತ ಹೋರಾಟಗಳು, ಬಂದ್ಗಳು, ಚಳುವಳಿಗಳು ಯಾರಿಗೂ ಎದುರದೆ, ಪೊಲೀಸ್ನವ್ರಿಗೂ ಎದುರದೆ, ರಾಜಕಾರಣಿಗಳಿಗೂ ಎದುರದೆ, ಯಾರೇ ದೊಡ್ಡ ದೊಡ್ಡ ಯಾವುದೇ ಮಾರ್ಷಲ್ಗಳು ಬಂದ್ರು ಎದುರದೆ ಹೋರಾಟ ಮಾಡದಂತ ನಮ್ಮ ಒಂದು ಸ್ಫೂರ್ತಿ ಅದು ಹೊರಹೊಮ್ಮಿ ಈ ತರ ಬಂದಿದೆ. ಆದ್ರಿಂದ ಈ ಹೋರಾಟಗಳೆಲ್ಲ ನಾನು ಯಾವುದು ಹಳೆ ಕಾಲದಲ್ಲೇ ಮಾಡಿಟ್ಟಿದ್ದೀನಿ. ಒಟ್ಟಿನಲ್ಲಿ ಈ ಬೇಡಿಕೆಗಾಗಿ ಹೋರಾಟ ಮಾಡೋದ್ರಲ್ಲಿ ತಪ್ಪಿಲ್ಲ, ಒಂದು ಮಾಡೋದ್ರಲ್ಲಿ ತಪ್ಪಿಲ್ಲ. ಅಣ್ಣ, ಈ ಹಾಲಿವುಡ್ ಆರ್ಟಿಸ್ಟ್ ಗೆಟಪ್ನಲ್ಲೆಲ್ಲ ಬಂದ್ರಲ್ಲ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ತಲೆವಾ, ನಿನಗೆ ತಲೆ ಇಲ್ಲ. ಎಷ್ಟು ವರ್ಷ ಆಯ್ತು ನಿನಗೆ? ನೀನು ನನ್ನ ನೋಡಿದೀಯ. ಇವತ್ತು ಹಾಲಿವುಡ್ ನಲ್ಲಿ ಪ್ಯಾಂಟಮು, ಸ್ಪೈಡರ್ ಮ್ಯಾನು, ಸೀಕ್ರೆಟ್ ಮ್ಯಾನು, ಲಂಗಾ ಮ್ಯಾನು, ದಾವಣಿ ಮ್ಯಾನ್ ಅಂತ ಯಾರೇ ಬಂದಿರಬಹುದು. ಆದರೆ ವಿದ್ಯಾರ್ಥಿಗಳ ಹೋರಾಟ, ರೈತರ ಹೋರಾಟ, ಜನಗಳ ಹೋರಾಟದಲ್ಲಿ ನಾನು ಯಾವ್ಯಾವ ತರದ ಒಂದು ವೇದಿಕೆಗಳಲ್ಲಿ ನಾ ಡ್ರೆಸ್ ಹಾಕಿದ್ದೆ ಗೊತ್ತಾ ನಿನಗೆ? ರೈತರ ಹೋರಾಟ ಅಂದ್ರೆ ನೇಗಿಲು, ಹಸು, ನನ್ನ ಹಸಿರು ಸಾಲು ಅದು ಹಾಕೊಂಡು ರೈತರ ತರ ನಾನು ಹೋರಾಟ ಮಾಡಿದ್ದೀನಿ. ಡಾಕ್ಟರ್ಗಾಗಿ ಹೋರಾಟ ಅಂದಾಗ ಡಾಕ್ಟರ್ ತರ ಕೋಟ್ ಹಾಕೊಂಡು ಹೋರಾಟ ಮಾಡಿದ್ದೀನಿ. ಆಮೇಲೆ ಲಾಯರ್ಗಳ ಹೋರಾಟ ಅಂದ್ರೆ ಲಾಯರ್ ತರ ಸೂಟ್ಗಳ ಹಾಕೊಂಡು ಹೋರಾಟ ಮಾಡಿದ್ದೀನಿ. ಹಾಗೆ ಪೊಲೀಸ್ನವ್ರ ಹೋರಾಟ ಅಂದ್ರೆ ಪೊಲೀಸ್ನವ್ರ ತರ ನಾನು ನನ್ನ ಗೆಟಪ್ ಹಾಕೊಂಡು ಹೋರಾಟ ಮಾಡಿದ್ದೀನಿ. 1, 2, 3, 100, 200, 300, 500, 1000 ನಾನು ಹಾಕಿದ್ದೀನಿ. ಅದ್ರ ಮುಂದೆ ಸ್ಪೈಡರ್ ಮ್ಯಾನು, ಪಾಪರ್ ಮ್ಯಾನು, ಊಪರ್ ಮ್ಯಾನು ಇವೆಲ್ಲ ಏನಿಲ್ಲ. ಅಣ್ಣ, ಈ ಹೋರಾಟದಲ್ಲಿ ನಿಮ್ಗೆ ಏನ್ ಸ್ಪೆಷಲ್ ಅನಿಸ್ತಣ? ಈಗ ಸ್ಪೆಷಲ್ ವಿಶೇಷ ಏನಿಲ್ಲ. ಹೋರಾಟದಲ್ಲಿ ನಾನು ನೋಡಿದಂಥದ್ದು ಮಲಗಿದ್ರು. ಯಾರು? ನಾನು ಮಲಗಿದ್ದೆ. ಅಣ್ಣ, ಹೋರಾಟದಲ್ಲಿ ಮಳೆ ಬಂದ್ರು ಅವರು ಜಗ್ಲಿಲ್ಲ, ನಾನು ಮಳೆ ಬಂದ್ರೆ ಜಗ್ಗಿರ್ಲಿಲ್ಲ. ಅವರು ವಾಟರ್ ಗನ್ ತಗೊಂಡು ಜೋರಾಗಿ ನೀರ್ ಬಿಡ್ತಿದ್ರು. ಇದು ನನಗೆ ಬೇಕಾದಷ್ಟು ಬಿಟ್ಟಿದ್ದಾರೆ. ಎಲ್ಲ ಈ ಡೇರಿ ಕ್ಯಾನ್ಗಳು, ದೊಡ್ಡ ದೊಡ್ಡ ಡ್ರಮ್ಗಳು ತಂದು ಬಿಟ್ಟಿದ್ದಾರೆ. ನಾನು ಜಗ್ಗಿಲ್ಲ. ಅಲ್ಲಿರ್ತಕ್ಕಂಥವ್ರಿಗೆ ಎಲ್ರು ಊಟ ಕೊಟ್ರು, ಹೌದು, ತಿಂಡಿ ಕೊಟ್ರು, ಕಾಫಿ ಕೊಟ್ರು. ನಾವುಗಳು ಹೋರಾಟ ಮಾಡ್ಬೇಕಾದ್ರೆ ಮಜ್ಜಿಗೆ ಕೊಟ್ರು, ಪಾನಕ ಕೊಟ್ರು, ಕೋಸುಂಬರಿ ಕೊಟ್ರು, ಬ್ರೆಡ್ ಕೊಟ್ರು, ಚಿತ್ರಾನ್ನ ಕೊಟ್ರು, ವಡೆ ಕೊಟ್ರು. ಆದ್ರಿಂದ ಅವ್ರು ಏನೇನು ಮಾಡಿದ್ದಾರೆ ಅದೆಲ್ಲ ನಾನು ಮಾಡಿದ್ದೀನಿ, ಅನುಭವಿಸಿದ್ದೀನಿ. ನಾನು ಕೂಡ ಪ್ರಯತ್ನ ಪಟ್ಟು ಅದರಲ್ಲಿ ಗೆದ್ದಿದ್ದೀನಿ. ಆದ್ರಿಂದ ನನಗೇನು ವಿಶೇಷತೆ ಕಂಡಿಲ್ಲ. ನಿಮ್ಗೆ ವಿಶೇಷ, ವಿಭಿನ್ನ ಎಲ್ಲ ಓಕೆಣ್ಣ. ಆದ್ರೆ ಈ ಹೋರಾಟದಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು ಹೇಳೋಣ? ಈ ಒಂದು ಹೋರಾಟದಲ್ಲಿ ನನಗೆ ಇಷ್ಟ ಆದದ್ದು ಒಂದು ಉಪವಾಸ ಸತ್ಯಾಗ್ರಹ. ಉಪವಾಸ ಸತ್ಯಾಗ್ರಹ ಗಾಂಧಿ ಹಾಕೊಟ್ಟಂತ ಮಾರ್ಗ, ಅದು ನನಗೆ ಬಹಳ ಇಷ್ಟ ಆಯ್ತು. ಇಷ್ಟ ಆಗದೆ ಇರೋದು ಪ್ರಧಾನಿಗಳ ಮನೆ ಮುಂದೆ ಹೋಗಿ ಸ್ಟ್ರೈಕ್ ಮಾಡೋದು, ನುಗ್ಗೋಕ್ ಪ್ರಯತ್ನ ಮಾಡೋದು, ಈ ಸಂಸತ್ ಭವನ ಉಂಟಿಸ್ತೀನಿ ಅನ್ನೋದು, ಈ ತರದ ಕೆಲವೊಂದು ಅಂಶ ಕೆಲವರಲ್ಲಿ ಬಂತು. ಅಂತದನ್ನ ನಾನು ಖಂಡಿಸ್ತೀನಿ. ಉಪವಾಸ ಸತ್ಯಾಗ್ರಹ ನಾನು ಅದನ್ನು ಅಭಿನಂದಿಸ್ತೀನಿ. ವಿದ್ಯಾರ್ಥಿಗಳ ಹೋರಾಟ ಅಭಿನಂದಿಸ್ತೀನಿ. ವಿದ್ಯಾರ್ಥಿಗಳಿಗೆ ನ್ಯಾಯ ಅಭಿನಂದಿಸ್ತೀನಿ. ಅದರೊಳಗಡೆ ರಾಜಕೀಯ ಏನಾದರೂ ಬಂದ್ರೆ ನಾನು ಅದನ್ನ ಸಹಿಸಲ್ಲ. ಈ ಜೆನ್ಸಿಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಸರ್? ಇಷ್ಟ ಆಯ್ತು, ಇಷ್ಟ ಆಗ್ಲಿಲ್ಲ, ಎರಡೂ ಕೇಳ್ಬೇಕು ನೀವು. ಹೇಳಿ. ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೇಳಿ. ಅವರು
ಖುಷಿಯಾಗಿದ್ದು ಹೋರಾಟ ಮಾಡಿದ್ದು ಇಷ್ಟ ಆಯ್ತು, ಓಕೆ ರೀಲ್ಸ್ ಮಾಡಿದ್ದು ಇಷ್ಟ ಆಯ್ತು, ಅವರು ಕುಣಿದಾಡಿದ್ದು ಇಷ್ಟ ಆಯ್ತು. ಆಯ್ತು. ಆದರೆ ಆರಕ್ಷಕರಿದ್ದಾಗ ಅವ್ರ ಮುಂದೆ ಹೋಗಿ ಅವ್ರ ಲಾಠಿ ಎಳೆಯೋದು, ಅವ್ರಿಗೆ ನಿಂತ್ಕೊಂಡು ಅವ್ರಿಗೆ ಟಾಂಗ್ ಕೊಡೋ ರೀತಿ ರೀಲ್ಸ್ ಮಾಡೋದು, ಮತ್ತೆ ಇನ್ನೊಬ್ರು ಬಂದ್ರೆ ಅವ್ರಿಗೆ ಟಾಂಗ್ ಕೊಡೋ ರೀತಿ ರೀಲ್ಸ್ ಮಾಡೋದು, ಇವು ನನಗೆ ಇಷ್ಟ ಆಗ್ಲಿಲ್ಲ. ಆ ರೀತಿ ಮಾಡಬಾರ್ದು. ಹೋರಾಟ ಉದ್ದೇಶ ಹೋರಾಟ ಇರಬೇಕು. ಈ ರೀಲ್ಸು ಪಾಲ್ಸು ಅದು ಇದು ಅಂತ ಹೇಳಿ ಅವ್ರನ್ನ ಹೋಗಿ ಅಪಹಾಸ್ಯ ಮಾಡೋದು ಇದನ್ನ ನಾನು ಒಪ್ಪಲ್ಲ. ಪಲ್ಲ ಅಣ್ಣ ನನ್ಗೊಂದು ಡೌಟು, ಈ ಜೆನ್ಸಿ ಅಂದ್ರೆ ನನ್ಗೆ ಅರ್ಥ ಆಗ್ತಾ ಇಲ್ಲ, ಏನದು? ಜೆನ್ಜಿ ಅಂದ್ರೆ ಜೆನ್ಜಿ ಅಂದ್ರೆ ಜೆನ್ಜಿ ಅಂದ್ರೆ ಜೆನ್ಜಿ ಅಷ್ಟೇನಾ? ಅಷ್ಟೇ. ಜೆನ್ಜಿ ಅಂತಂದ್ರೆ ಇಂಗ್ಲಿಷ್ ಪದ, ಜೆನ್ಜಿ ಅಂದ್ರೆ ಜೆನ್ಜಿ. ನೀನ್ ಕನ್ನಡದಲ್ಲಿ ಯಾವ್ದಾದ್ರು ಕೇಳಿದ್ರೆ ನಾನು ಉತ್ತರಿಸ್ತೀನಿ. ನೀ ಜೆನ್ಜಿ ಅಂದ್ರೆ ಜೆನ್ಜಿ, ಎ ಟು ಝೆಡ್ ಅಂದ್ರೆ ಎ ಟು ಝೆಡ್, ಬಿ ಟು ಝೆಡ್ ಅಂದ್ರೆ ಬಿ ಟು ಝೆಡ್. ಅದು ಇಂಗ್ಲಿಷಿಗೆ ಬಿಟ್ಟಿದ್ದು. ನಮ್ದು ಕನ್ನಡ, ಮಾತಾಡಿ ಕನ್ನಡ, ಹೋರಾಟ ಕನ್ನಡ, ನಡೆ ಕನ್ನಡ, ನುಡಿ ಕನ್ನಡ, ಕನ್ನಡ ಕನ್ನಡ ಕನ್ನಡ. ಅಣ್ಣ ಈ ಜಂಜಿಗಳು ಬಹಳ ಬುದ್ಧಿವಂತರಣ್ಣ. ನೋಡಿ, ಈ ಹುಟ್ಟೋ ಮಕ್ಕಳು ಬುದ್ಧಿವಂತರು. ನೀನು ದಡ್ಡ ಅಂದ್ರೆ ಈ ಹುಟ್ಟೋರು ಬುದ್ಧಿವಂತರು, ಜೆನ್ಜಿಗಳು. ಅಲ್ಲಿ ನಮ್ಮ ರಾಷ್ಟ್ರ ನಾಯಕರ ಒಂದು ವೇಷಭೂಷಣ ಹಾಕೊಂಡಿರೋರು ಬಂದಿದ್ರು, ನಾನು ಅದನ್ನ ಒಪ್ತೀನಿ. ಕೆಲವರು ಕೈಯಲ್ಲಿ ಆಯುಧ ಪಾಯುಧ ಇಟ್ಕೊಂಡು ಯಾರೋ ಬಂದಿದ್ರಂತೆ, ಅದು ನನಗೂ ಗೊತ್ತಿಲ್ಲ. ಆ ತರದನ್ನ ಒಪ್ಪಲ್ಲ. ರೈತರು ಬೆಂಬಲ ಕೊಟ್ರು, ಧರ್ಮಾಧಿಕಾರಿಗಳು ಬೆಂಬಲ ಕೊಟ್ರು, ಸಿನಿಮಾ ನಟರು ಬೆಂಬಲ ಕೊಟ್ರು, ಸುಮಾರು ಸಂಘ ಸಂಸ್ಥೆಗಳು ಬೆಂಬಲ ಕೊಟ್ರು. ನ್ಯಾಯಸಮ್ಮತವಾಗಿ ಅವ್ರಿಗೆ ಏನ್ ನ್ಯಾಯ ಸಿಗಬೇಕು ಸಿಕ್ಕಿದೆ. ಅವ್ರು ಹೇಳ್ದಂತ 3 ಹೇಳಿಕೆನ ಒಂದು ಕೇಂದ್ರ ಸರ್ಕಾರ ಒಪ್ಪಿದೆ. ಆದ್ರಿಂದ ಸರ್ಕಾರದವರು ಒಪ್ಪಿ ಮತ್ತೆ ಅದನ್ನ ಪೂರೈಸಿರೋದು ಅವ್ರಿಗೂ ಒಂದು ಹೆಮ್ಮೆ, ಇವ್ರಿಗೂ ಒಂದು ಹೆಮ್ಮೆ. ನಿಮ್ಮಿಬ್ಬರಿಗೂ ಕೊಡಿಸ್ತೀನಿ 2 ಎಮ್ಮೆ. ಹಾಲು ಕರ್ಕೊಂಡು ಡೇರೆಗೆ ಹಾಕಿ ತಿಂಗಳು ದುಡ್ಡು ಮಾಡ್ಕೊಂಡು ನಿಂತ್ಕೊಂಡು ಹರಟೆ ಪರಟೆ ಹೊಡಿಬೇಡಿ. ನಾನು ಹೇಳೋದು, ಯಾವುದೇ ಸ್ಟ್ರೈಕ್ ಮಾಡಿ, ಯಾವುದೇ ಹೋರಾಟ ಮಾಡಿ, ಆದ್ರೆ ಕಾನೂನು ಕೈಗೆ ತಗೊಳ್ಬಾರ್ದು. ಹೋರಾಟ ಮಾಡಬೇಕಾದ್ರೆ ನನ್ನ ಬಂದು ಸಂಪರ್ಕಿಸಿ, ನಾನು ಒಳ್ಳೆ ಮಾರ್ಗದಲ್ಲಿ ಹೋರಾಟ ಮಾಡಿ ಅಂತ ಹೇಳ್ತೀನಿ. ಕಾನೂನು ಕೈಗೆ ತಗೊಳ್ಬೇಡಿ. ಹೋರಾಟ ಹೋರಾಟ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬರ್ತೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ ಮತ್ತೆ ಎಡಮತೆ ಹೇಳೋದ್ ಮಟ್ಟೆ. ಈಗ ನಾವು ಒಳ್ಳೆ ಕೆಲಸಕ್ಕೆ ಹೋರಾಟ ಮಾಡ್ಬೇಕಾದ್ರೆ ಇಂಥವ್ರ ಹತ್ರ ಐಡಿಯಾ ತಗೋಬೇಕನು. ಖಂಡಿತವಾಗ್ಲೂ ತಗೋಬೇಕಪ್ಪ. ಇವಾಗ ನಮ್ಮ ವಾಟಾಳ್ ನಟರಾಜನವರು ಅಲ್ಲಿ ಹೋಟ್ಲಲ್ಲಿ ಒಂದು ಚಿತ್ರಾನ್ನ 2 ಬಜ್ಜಿ ಹೇಳಿದಾರಂತೆ, ತಿನ್ನೋಣ. ಹಲೋ ವೀಕ್ಷಕರೇ, ಇಷ್ಟೊತ್ತು ನಡೆದಿದ್ದು ಹಾಸ್ಯಕ್ಕಾಗಿ ಯಾರು ಆಟಕ್ಕೆ ತಗೋಬೇಡಿ, ನಗ್ನಗ್ತಾ ಈ ದಿನನ ಕಳಿರಿ. ಥ್ಯಾಂಕ್ ಯು. ಬರ್ತೀವಿ.